ನಮಸ್ಕಾರ ಸ್ನೇಹಿತರೆ. ದೇಶದ ಅತಿದೊಡ್ಡ ಐಟಿ ಹಬ್ ನೋಯ್ಡಾ ಕೇವಲ 48 ಗಂಟೆಗಳಲ್ಲಿ ರಣರಂಗವಾಗಿದೆ. ಎಲ್ಲಿ ನೋಡಿದ್ರೂ ಆಕ್ರೋಶ, ಬೆಂಕಿ, ಹೊಗೆ. ಬರೋಬ್ಬರಿ 40,000 ಕಾರ್ಮಿಕರು ಏಕಾಏಕಿ ಬೀದಿಗಿಳಿದ್ರು. ಐಟಿ ಕಂಪನಿಗಳಿಗೆ ನುಗ್ಗಿ ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಮೇಲ್ನೋಟಕ್ಕಿದು ಕೇವಲ ಸಂಬಳಕ್ಕಾಗಿ ನಡೆದಿರೋ ಹೋರಾಟ ತರ ಕಾಣಿಸ್ತಾ ಇದೆ, ಆದರೆ ಇದರ ಹಿಂದೆ ಪಾಕಿಸ್ತಾನದ ಷಡ್ಯಂತ್ರದ ವಾಸನೆ ಬಡಿತಾ ಇದೆ. ಅಷ್ಟಕ್ಕೂ ಯೋಗಿ ನಾಡಲ್ಲಿ ದಿಢೀರಂತ ಭುಗಿಲೆದ್ದ ಕೋಲಾಹಲಕ್ಕೆ ಕಾರಣ ಏನು? ರಾತ್ರೋರಾತ್ರಿ ಹುಟ್ಟಿಕೊಂಡ ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗ್ತಾ ಇದ್ದ ಪ್ಲಾನಿಂಗ್ ಏನು? ಕಾರ್ಮಿಕರ ಗಲಭೆಗೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಯ್ಡಾದಲ್ಲಿ ಆಗಿದ್ದೇನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಇಲ್ಲಿ ಸ್ನೇಹಿತರೆ, ಮೊದಲಿಗೆ ಗ್ರೌಂಡ್ ರಿಯಾಲಿಟಿ ಏನು? ಅಷ್ಟಕ್ಕೂ ಏಪ್ರಿಲ್ 13 ಮತ್ತು 14ನೇ ತಾರೀಕು ನೋಯ್ಡಾದಲ್ಲಿ ಏನಾಯಿತು ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಸ್ನೇಹಿತರೆ, ಏಪ್ರಿಲ್ 13, 2026 ಸಮಯ ಬೆಳಿಗ್ಗೆ ಸುಮಾರು 9:30 ನೋಯ್ಡಾದ ಸೆಕ್ಟರ್ 62 ಅಂದರೆ ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾರ್ಮಿಕರ ಪ್ರತಿಭಟನೆ ಶುರುವಾಯಿತು. ಸಣ್ಣ ಗುಂಪಿನಲ್ಲಿ ಶುರುವಾದ ಈ ಪ್ರತಿಭಟನೆ ಮಧ್ಯಾಹ್ನದ ಹೊತ್ತಿಗೆ ಸಾವಿರಾರು ಜನರ ಬೃಹತ್ ರ್ಯಾಲಿಯಾಗಿ ಬದಲಾಯಿತು. ಬರೋಬ್ಬರಿ 40,000-45 ಸಾವಿರ ಕಾರ್ಮಿಕರು ಏಕಾಏಕಿ ಬೀದಿಗಿಳಿದ್ರು. ನೋಯ್ಡಾದ ಫೇಸ್ 2, ಸೆಕ್ಟರ್ 62, 63 ಸೇರಿದ ಹಾಗೆ ಬರೋಬ್ಬರಿ 80-83 ಲೊಕೇಶನ್ಗಳಲ್ಲಿ ಅಟ್ ಎ ಟೈಮ್ ದಂಗೆ ಶುರುವಾಯಿತು. ನಿನ್ನೆ ಮೊನ್ನೆವರೆಗೂ ಸೈಲೆಂಟ್ ಆಗಿದ್ದ ಕೈಗಾರಿಕಾ ಪ್ರದೇಶ ಸಾವಿರಾರು ಉದ್ರಿಕ್ತರ ಘೋಷಣೆಗಳಿಂದ ನಡುಗು ಹೋಗಿತ್ತು. ಯಾವಾಗ ಪೊಲೀಸರು ಈ ಗುಂಪನ್ನು ನಿಯಂತ್ರಿಸೋಕೆ ಲಘು ಲಾಠಿ ಪ್ರಹಾರ ಶುರು ಮಾಡಿದ್ರು, ಇದ್ದಕ್ಕಿದ್ದ ಹಾಗೆ ಗುಂಪಿನಲ್ಲಿ ಒಂದು ವದಂತಿ ಹರಡಿತು. ಮಹಿಳಾ ಕಾರ್ಮಿಕಳೊಬ್ಬಳ ಮೇಲೆ ಪೊಲೀಸರು ಮನ ಬಂದಂತೆ ಹೊಡೆದು ಲಾಠಿ ಬೀಸಿಬಿಟ್ಟಿದ್ದಾರೆ ಅಂಥೇಳಿ ಆ ರೀತಿ ಹರಡಿಸಲಾಯಿತು. ಈ ಸುಳ್ಳು ವದಂತಿ ಪ್ರತಿಭಟನಾಕಾರರನ್ನ ಮತ್ತಷ್ಟು ಕೆರಳಿಸ್ತು. ನೋಡ್ತಿದ್ದ ಹಾಗೆ ಹಿಂಸಾಚಾರಕ್ಕೆ ತಿರುಗಿತು ಪ್ರತಿಭಟನೆ. ಕಲ್ಲು ತೂರಾಟ ಶುರುವಾಯಿತು. ವಾಹನಗಳಿಗೆ ಬೆಂಕಿ ಬೀಳ್ತು. ಸೆಕ್ಟರ್ 63ರ ದೃಶ್ಯವಂತೂ ನಿಜಕ್ಕೂ ಬೆಚ್ಚಿ ಬೀಳಿಸೋ ಹಾಗಿತ್ತು. ಉದ್ರಿಕ್ತರ ಗುಂಪು ನೇರವಾಗಿ ಐಟಿ ಕಂಪನಿಯನ್ನ ಟಾರ್ಗೆಟ್ ಮಾಡಿತು. ಕಂಪನಿಯ ಮೇನ್ ಗೇಟ್ ಮುರಿದು ಒಳನುಗ್ಗಿದ ಗಲಭೆಕೋರರು ಸಿಕ್ಕ ವಸ್ತುಗಳನ್ನು ಧ್ವಂಸ ಮಾಡಿದ್ರು. ಕಚೇರಿಯಲ್ಲಿದ್ದ ಮಹಿಳಾ ಉದ್ಯೋಗಿಗಳು ಪ್ರಾಣ ಭಯದಿಂದ ಟೇಬಲ್ ಕೆಳಗಡೆ ಅಡಗಿ ಕೂತರು. ಇದೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ, ವಿಪುಲ್ ಮೋಟಾರ್ಸ್ ಬಳಿ ನಿಂತಿದ್ದ 4-5 ಕಾರುಗಳಿಗೆ ಬೆಂಕಿ ಇಡಲಾಯಿತು. ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಬಂದ ಪೊಲೀಸರ ವಾಹನವನ್ನ ಈ ಗುಂಪು ಸುಟ್ಟು ಹಾಕ್ತು. ಇತ್ತ ಸೆಕ್ಟರ್ 84ರಲ್ಲಿ 150ಕ್ಕೂ ಅಧಿಕ ಗಲಭೆಕೋರರು ಪೊಲೀಸರ ಮೇಲೇನೆ ಮುಗಿಬಿದ್ರು. ಫ್ಯಾಕ್ಟರಿ ಗೇಟ್ಗಳನ್ನು ಧ್ವಂಸ ಮಾಡಿದ್ರು. ಏಪ್ರಿಲ್ 14ನೇ ತಾರೀಕು ಕೂಡ ಸೆಕ್ಟರ್ 80 ಸೇರಿ ಹಲವು ಕಡೆ ದೊಡ್ಡ ಸೀನ್ ರಿಪೀಟ್ ಆಯಿತು. ಆದರೆ ಎಲ್ರಿಗೂ ಶಾಕ್ ಕೊಟ್ಟಿದ್ದು ಸೆಕ್ಟರ್ 121ರ ಕ್ಲಿಯೋ ಕೌಂಟಿ ಬಳಿ ನಡೆದ ಘಟನೆ. ಇದು ನೋಯ್ಡಾದ ಅತಿ ಪಾಶ್ ಏರಿಯಾ. ಇಲ್ಲಿ ಫ್ಯಾಕ್ಟರಿ ಕಾರ್ಮಿಕರಿರಲಿಲ್ಲ, ಬದಲಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗೆಲಸ ಮಾಡೋರು ಅಂದರೆ ಡೊಮೆಸ್ಟಿಕ್ ಹೆಲ್ಪರ್ಸ್ ಏಕಾಏಕಿ ರಸ್ತೆಗಿಳಿದು ಕಲ್ಲು ತೂರಾಟ ಶುರು ಮಾಡಿಬಿಟ್ರು. ಪ್ರತಿಭಟನೆ ಮಾಡ್ತಾ ಇದ್ದ ಫ್ಯಾಕ್ಟರಿ ಕಾರ್ಮಿಕರೊಂದಿಗೆ ಈ ಮನೆಗೆಲಸದವರು ಕೂಡ ಸೇರಿಕೊಂಡ್ರು. ಅಪಾರ್ಟ್ಮೆಂಟ್ ನಿವಾಸಿಗಳು ಭಯದಿಂದ ಮನೆಯಿಂದ ಹೊರ ಬರೋದನ್ನೇ ನಿಲ್ಲಿಸಿಬಿಟ್ರು. ಇದರ ಪರಿಣಾಮ ಏನಾಯಿತು ಅಂದರೆ ಇಡೀ NCR ಟ್ರಾಫಿಕ್ ಸಂಪೂರ್ಣ ಬ್ಲಾಕ್ ಆಯಿತು. ನೋಯ್ಡಾ ಎಕ್ಸ್ಪ್ರೆಸ್ ವೇ, ನ್ಯಾಷನಲ್ ಹೈವೇ 9, ದಾದ್ರಿ ರೋಡ್, ಚಿಲ್ಲಾ ಬಾರ್ಡರ್ ಎಲ್ಲೆಡೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತುಬಿಟ್ವು. ಸ್ಕೂಲ್ ಬಸ್ಗಳಲ್ಲಿ ಮಕ್ಕಳಿದ್ರು, ಆಂಬ್ಯುಲೆನ್ಸ್ಗಳಲ್ಲಿ ರೋಗಿಗಳಿದ್ರು, ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಆಂಟಿ ರಾಯ್ಟ್ ಪೊಲೀಸ್ ಟೀಮ್ ಅಂದರೆ ದಂಗೆ ನಿರೋಧಕ ಪೊಲೀಸ್ ಟೀಮ್, ಅವ್ರ ಮೇಲೇನೆ ದಂಗೆ ಆಯಿತು. ಅವ್ರ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು. ಒಂದು ಕ್ಷಣ ನೋಯ್ಡಾನ ಅಥವಾ ಯಾವುದಾದ್ರೂ ಯುದ್ಧ ಭೂಮಿನ ಅನ್ನೋ ರೇಂಜ್ಗೆ ಪರಿಸ್ಥಿತಿ ಕೈಮೀರಿ ಹೋಗ್ಬಿಡ್ತು. ಸಣ್ಣ ಘಟನೆ ಅಲ್ಲ. ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ದಂಗೆ ಏಳೋಕೆ, ಗಲಭೆ ಸೃಷ್ಟಿಯಾಗೋಕೆ ಏನು ಕಾರಣ ಆಯಿತು? ಸಂಬಳಕ್ಕಾಗಿ ಸಮರ, 20,000 ಡಿಮಾಂಡ್. ಮೊದಲನೇದು ಸಂಬಳ. ತಿಂಗಳಿಗೆ ಕನಿಷ್ಠ 20,000 ರೂಪಾಯಿ ಸಂಬಳ ಕೊಡಿ ಅನ್ನೋದು ನೋಯ್ಡಾ ಕಾರ್ಮಿಕರ ಪ್ರಮುಖ ಬೇಡಿಕೆಯಾಗಿತ್ತು. ಇದಕ್ಕೆ ಪ್ರೇರಣೆ ಪಕ್ಕದ ಹರಿಯಾಣ ಮಾಡೆಲ್. ಹರಿಯಾಣ ಸರ್ಕಾರ ಇತ್ತೀಚೆಗೆ ಕಾರ್ಮಿಕರ ಕನಿಷ್ಠ ವೇತನವನ್ನು 35% ಹೆಚ್ಚಳ ಮಾಡಿತ್ತು. ಕೌಶಲ್ಯವಿಲ್ಲದ ಅನ್ಸ್ಕಿಲ್ಡ್ ಕಾರ್ಮಿಕರಿಗೆ 15,220, ಅರೆ ಕುಶಲ ಅಂದರೆ ಸೆಮಿ ಸ್ಕಿಲ್ಡ್ ಕಾರ್ಮಿಕರಿಗೆ 16,780 ಮತ್ತು ಕುಶಲ ಸ್ಕಿಲ್ಡ್ ಕಾರ್ಮಿಕರಿಗೆ 18,500 ರೂಪಾಯಿ ಮಿನಿಮಮ್ ಸ್ಯಾಲರಿ ಅಂತೇಳಿ ಅಥವಾ ವೇತನ ಅಂತ ಫಿಕ್ಸ್ ಮಾಡಲಾಗಿತ್ತು. ಇದು UP ಕಾರ್ಮಿಕರ ಆಕ್ರೋಶಕ್ಕೆ ತುಪ್ಪ ಸುರಿತು. ಯಾಕಂದರೆ ನೋಯ್ಡಾದಲ್ಲಿ ಸ್ಕಿಲ್ಡ್ ಅಂದರೆ ಕುಶಲ ಕಾರ್ಮಿಕರಿಗೂ ಹಾಗೆ ಅನ್ಸ್ಕಿಲ್ಡ್ ಕಾರ್ಮಿಕರಿಗೂ ಒಂದೇ ರೀತಿ ವೇತನ ಕೊಡ್ತಾ ಇದ್ರು ಅನ್ನೋ ಆರೋಪ ಇದೆ. ಫ್ಯಾಕ್ಟರಿ ಗೇಟ್ ಮುಂದೆ ಕನಿಷ್ಠ ವೇತನದ ಚಾರ್ಟ್ ಹಾಕಬೇಕು ಅನ್ನೋ ರೂಲ್ಸ್ ಇದ್ರೂ ಕೂಡ ಯಾರೂ ಫಾಲೋ ಮಾಡ್ತಾ ಇರಲಿಲ್ಲ. ಎರಡನೇದು ಕಂಪನಿಯ ಕುತಂತ್ರ, ಅದೇ 9 ಮಂತ್ ಲೂಪ್ ಹೋಲ್.
ಈ ಭಾಗದಲ್ಲಿದ್ದ ಹಲವು ಕಂಪನಿಗಳು 9 ತಿಂಗಳು ಕಳೀತಾ ಇದ್ದ ಹಾಗೆ ವರ್ಕರ್ಸ್ನ ದಿಢೀರಂತ ಜಾಬ್ನಿಂದ ಕಿತ್ತು ಹಾಕ್ತಾರೆ. ಯಾಕೆ ಗೊತ್ತಾ? 1 ವರ್ಷ ಪೂರ್ತಿ ಕೆಲಸ ಮಾಡಿದ್ರೆ ಅವರಿಗೆ ಇನ್ಕ್ರಿಮೆಂಟ್ ಕೊಡಬೇಕು, PF ಕೊಡಬೇಕು, ಈ ಥರ ಬೆನಿಫಿಟ್ಸ್ ಕೊಡಬೇಕು. ಅದನ್ನು ತಪ್ಪಿಸಿಕೊಳ್ಳೋಕೆ ಕಂಪನಿಗಳು ಈ ಲೂಪ್ ಹೋಲನ್ನು ಬಳಸ್ಕೊಳ್ತಾ ಇದ್ರು. ಕೆಲಸದಿಂದ ತೆಗೆದುಹಾಕಿ ಮರುದಿನವೇ ಅವ್ರನ್ನ ಹೊಸ ಉದ್ಯೋಗಿ ಅಂತ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ರು. ಇನ್ನೊಂದು ಕಡೆ ಅಪ್ರೆಂಟಿಸ್ಶಿಪ್ ಹೆಸರಲ್ಲಿ ಹಗಲು ದರೋಡೆ. ಟ್ರೈನಿಂಗ್ ಟೈಮ್ನಲ್ಲಿ ಗಂಟೆಗೆ 90 ರೂಪಾಯಿ ಕೊಡ್ತಾ ಇದ್ದ ಕಂಪನಿಗಳು 1 ವರ್ಷದ ನಂತರ ಕೇವಲ 50 ರೂಪಾಯಿಗೆ ಇಳಿಸಿದ್ರು. ಕೆಲಸದ ಅವಧಿಗೆ ಯಾವುದೇ ಲೆಕ್ಕವೇ ಇರಲಿಲ್ಲ. ಎಷ್ಟು ಗಂಟೆ ದುಡಿದ್ರೂ ಓವರ್ ಟೈಮ್ ಪೇಮೆಂಟ್ ಸಿಗ್ತಾ ಇರಲಿಲ್ಲ. ಸಂಬಳ ಕೂಡ ಟೈಮಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಇದೇ ಹತಾಶೆ, ಇದೇ ಸಿಟ್ಟು ಆ ದಿನ ಜ್ವಾಲಾಮುಖಿಯಂತೆ ಬ್ಲಾಸ್ಟ್ ಆಯಿತು. QR ಕೋಡ್ ಖಾರದ ಪುಡಿ ಇದೊಂದು ಡಿಜಿಟಲ್ ಪಿತೂರಿ. ಈ ಘಟನೆ ಬಗ್ಗೆ ನೋಯ್ಡಾ ಪೊಲೀಸ್ ಕಮಿಷನರ್ ಲಕ್ಷ್ಮೀ ಸಿಂಗ್ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದರಲ್ಲಿ ಅವರು ಹೇಳಿದ ಮಾತು ಇಡೀ ದೇಶದ ಗಮನ ಸೆಳೀತು. ಕಮಿಷನರ್ ಪ್ರಕಾರ ಇದೊಂದು ದಿಢೀರ್ ಅಂತ ನಡೆದ ಪ್ರತಿಭಟನೆ ಅಲ್ವೇ ಅಲ್ಲ, ಇದೊಂದು ಪಕ್ಕಾ ಪ್ಲಾನ್ಡ್ ಮತ್ತು ಕೋಆರ್ಡಿನೇಟೆಡ್ ಕ್ರೈಮ್. ನೋಯ್ಡಾ ಗಲಭೆಯನ್ನು ಆಪರೇಟ್ ಮಾಡಿದ್ದು ಒಂದು ಕಾಲ್ ಸೆಂಟರ್ ಮಾದರಿಯ ಸೆಟಪ್. ಕಾರ್ಮಿಕರನ್ನ ಒಟ್ಟು ಸೇರಿಸೋಕೆ QR ಕೋಡ್ ಟೆಕ್ನಾಲಜಿ ಬಳಕೆಯಾಗಿದೆ. ರಸ್ತೆಯಲ್ಲಿ ಫ್ಯಾಕ್ಟರಿಗಳ ಮುಂದೆ ನಿಂತು ಕಾರ್ಮಿಕರ ಮೊಬೈಲ್ನಿಂದ QR ಕೋಡ್ ಸ್ಕ್ಯಾನ್ ಮಾಡಿಸಲಾಯಿತು. ಸ್ಕ್ಯಾನ್ ಮಾಡಿದ ತಕ್ಷಣ ಆ ಕಾರ್ಮಿಕ ಅನಾಮಧೇಯವಾಗಿ ಒಂದು ರಹಸ್ಯ ವಾಟ್ಸ್ಆಪ್ ಗ್ರೂಪ್ಗೆ ಆ್ಯಡ್ ಆಗ್ತಾ ಇದ್ದ. ಯಾರು ಯಾರಿಗೆ ಕನೆಕ್ಟ್ ಆಗ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಹಾಗೆ ಸಾವಿರಾರು ಜನರ ನೆಟ್ವರ್ಕ್ ಕ್ರಿಯೇಟ್ ಮಾಡಲಾಗಿತ್ತು. ಇದರಲ್ಲಿ ಜನರನ್ನ ಪ್ರಚೋದಿಸುವ ವಿಚಾರಗಳನ್ನ ಶೇರ್ ಮಾಡಲಾಗ್ತಿತ್ತು. ಇದನ್ನ ಪೊಲೀಸರು ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಗ್ಯಾಂಗ್ ಅಂತ ಕರೆದಿದ್ದಾರೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ಸೈಬರ್ ವಾರ್ ಬಗ್ಗೆ ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು ಅಥವಾ ಶಾಕ್ ಆಗ್ಬೋದು. ಕೇವಲ 24 ಗಂಟೆಗಳಲ್ಲಿ ಎಕ್ಸ್ ಅಥವಾ ಫಾರ್ಮರ್ಲಿ ಟ್ವಿಟರ್ ಆ ಪ್ಲಾಟ್ಫಾರ್ಮ್ನಲ್ಲಿ ಬರೋಬ್ಬರಿ 50ಕ್ಕೂ ಅಧಿಕ ಫೇಕ್ ಅಕೌಂಟ್ಗಳನ್ನು, ಬಾಟ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತು. ಇವುಗಳ ಕೆಲಸ ಒಂದೇ, ಕಾರ್ಮಿಕರ ಬಗ್ಗೆ ಸುಳ್ಳು ವದಂತಿಯನ್ನ ಹರಡಿಸೋದು, ಅವ್ರನ್ನ ಪ್ರಚೋದಿಸೋದು. ಸದ್ಯ ಬಗ್ಗೆ 2 ಹ್ಯಾಂಡಲ್ಗಳ ವಿರುದ್ಧ ಅಧಿಕೃತವಾಗಿ FIR ಕೂಡ ದಾಖಲಾಗಿದೆ. ಎಲ್ಲಕ್ಕಿಂತ ಡೇಂಜರಸ್ ಅಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡಿದ ಆ ಒಂದು ಆಡಿಯೋ. ಲಾಠಿ ಚಾರ್ಜ್ ಆದ್ರೆ ಹೊಡೆದು ಹಾಕೋಕೆ ದೊಣ್ಣೆಗಳನ್ನ ತರಬೇಡಿ, ಬದಲಿಗೆ ಪೊಲೀಸರ ಕಣ್ಣಿಗೆ ಎರಚೋಕೆ ಖಾರದ ಪುಡಿಯನ್ನ ತಗೊಂಬನ್ನಿ ಅನ್ನೋ ಸೂಚನೆ. ಇದು ದಿನಗೂಲಿ ಮಾಡೋ ಕಾರ್ಮಿಕರು ಅವರಾಗೆ ಮಾಡಿರೋ ಐಡಿಯಾನ ಹಿಂಗೆಲ್ಲ ಮಾಡಬೇಕು ಅಂತ ಈ ಅನುಮಾನ ಇದೆ. ಯಾರಾದ್ರೂ ಇವ್ರಿಗೆ ಹೊರಗಿಂದ ಪ್ರಚೋದನೆ ಕೊಟ್ರ ಅಂತ. ಇನ್ನು ಕೆಲ ಕಡೆ ಅಂತೂ ಮುಖಕ್ಕೆ ಮಾಸ್ಕ್ ಹಾಕೊಂಡ ಕೆಲವರು ಉದ್ದೇಶಪೂರ್ವಕವಾಗಿ ಕ್ಯಾಮೆರಾಗಳನ್ನ ಒಡೆದು ಹಾಕಿದ್ದಾರೆ. ಪಾಕ್ ಉಗ್ರರ ಎಂಟ್ರಿ, ನೋಯ್ಡಾ ಗಲಭೆಗೆ ವಿದೇಶಿ ಫಂಡಿಂಗ್. ಯಾವಾಗ ಖಾರದ ಪುಡಿ, QR ಕೋಡ್, ವಾಟ್ಸ್ಆಪ್ ಗ್ರೂಪ್ಗಳ ಕರಾಳ ಮುಖ ಬಯಲಾಯಿತು, ಆಗ ಉತ್ತರ ಪ್ರದೇಶದ ಕಾರ್ಮಿಕ ಸಚಿವ ಅನಿಲ್ ರಾಜ್ ಬರೊಂದು ಸ್ಫೋಟಕ ಹೇಳಿಕೆ ಕೊಟ್ಟರು. ಇದು ವ್ಯವಸ್ಥಿತ ಷಡ್ಯಂತ್ರ. ದೇಶ ವಿರೋಧಿ ಶಕ್ತಿಗಳು ಉತ್ತರ ಪ್ರದೇಶದಲ್ಲಿ ಅಸ್ಥಿರತೆ ಸೃಷ್ಟಿ ಮಾಡೋಕೆ, ಇದರ ಪ್ರೋಗ್ರೆಸ್ ಅನ್ನ ಹಳಿ ತಪ್ಪಿಸೋಕೆ ಮಾಡಿರೋ ಪ್ಲಾನ್ ಇದು ಅಂತ ನೇರವಾಗಿ ಆರೋಪ ಮಾಡಿದ್ರು. ಇದಕ್ಕೆ ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಇತ್ತೀಚೆಗಷ್ಟೇ ಮೀರತ್ ಮತ್ತು ನೋಯ್ಡಾದಲ್ಲಿ 4 ಶಂಕಿತ ಉಗ್ರಗಾಮಿಗಳನ್ನ UP ಪೊಲೀಸರು ಹಿಡಿದು ಹಾಕಿದ್ರು. ಇವರಿಗೆ ಪಾಕಿಸ್ತಾನದ ಹ್ಯಾಂಡಲರ್ಗಳೊಂದಿಗೆ ನೇರ ಸಂಪರ್ಕ ಇತ್ತು. ಅಷ್ಟು ಮಾತ್ರವಲ್ಲ, ಇವರು ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರೈಲ್ವೆ ನೆಟ್ವರ್ಕ್ಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಏಪ್ರಿಲ್ 3ನೇ ತಾರೀಕು UP ಅಧಿಕಾರಿಗಳು ರಿವೀಲ್ ಮಾಡಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಈ ದೊಡ್ಡ ಗಲಭೆ ಉತ್ತರ ಪ್ರದೇಶವನ್ನ ಅಲುಗಾಡಿಸಿದೆ. ಈ ನಿಟ್ಟಿನಲ್ಲಿ ಗುಪ್ತಚರ ಇಲಾಖೆ ಕೂಡ ಆಕ್ಷನ್ಗಿಳಿದು ತನಿಖೆ ನಡೆಸ್ತಾ ಇದೆ. UP ಸರ್ಕಾರ ಕೂಡ ಗಲಭೆ ಕಂಟ್ರೋಲ್ ಮಾಡೋಕೆ ಮಲ್ಟಿಪಲ್ ಆಕ್ಷನ್ಸ್ ಅನ್ನು ತಗೊಂಡ್ರು. ಮೊದಲನೇದಾಗಿ ಪೊಲೀಸ್ ಇಲಾಖೆ ತನ್ನೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿತು. ಬರೋಬ್ಬರಿ 15 ಕಂಪನೀಸ್ RAF ರ್ಯಾಪಿಡ್ ಆಕ್ಷನ್ ಫೋರ್ಸಸ್, PSC ಮತ್ತು RRF ತುಕಡಿಗಳನ್ನು ನೋಯ್ಡಾದಲ್ಲಿ ನಿಯೋಜನೆ ಮಾಡಿದ್ರು. ಹಾಗೆ ಆಕಾಶದಲ್ಲಿ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲಿಡಲಾಯಿತು. ಬೀದಿಗಳಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಫ್ಲಾಗ್ ಮಾರ್ಚ್ ಆಯಿತು. ಹಾಗೆ ಉದ್ರಿಕ್ತ ಗುಂಪನ್ನು ಚದುರಿಸೋಕೆ ಅಶ್ರುವಾಯು, ಟಿಯರ್ ಗ್ಯಾಸ್ ಪ್ರಯೋಗ ಮಾಡಲಾಯಿತು. CCTV ಮತ್ತು ಡ್ರೋನ್ ವಿಡಿಯೋಗಳ ಆಧಾರದ ಮೇಲೆ ಕೇವಲ 24 ಗಂಟೆಗಳಲ್ಲಿ 350ರಿಂದ 400ಕ್ಕೂ ಅಧಿಕ ಗಲಭೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈವರೆಗೆ 7ರಿಂದ 9 ಗಂಭೀರ FIRಗಳು ದಾಖಲಾಗಿವೆ. ಇಲ್ಲಿ ದಂಗೆಗೆ ಡಿಜಿಟಲ್ ಆಗಿ ಕುಮ್ಮಕ್ಕು ಕೊಟ್ಟವರು ಯಾರು ಅಂತ ಪತ್ತೆ ಹಚ್ಚೋಕೆ UP ಸ್ಪೆಷಲ್ ಟಾಸ್ಕ್ ಫೋರ್ಸ್ ತನಿಖೆಗೆ ಈಗ ಅದಕ್ಕೆ ಜವಾಬ್ದಾರಿ ಕೊಡಲಾಗಿದೆ. ತನಿಖೆ ಶುರುವಾಗಿದೆ. ಅಷ್ಟೇ ಅಲ್ಲ, ಯಾರ್ಯಾರು ಸಾರ್ವಜನಿಕ ಆಸ್ತಿಗೆ ಬೆಂಕಿ ಇಟ್ಟಿದ್ದಾರೋ ಅವರಿಂದಲೇ ಆ ನಷ್ಟವನ್ನ ವಸೂಲಿ ಮಾಡ್ತೀವಿ ಅಂತ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ಸೇಮ್ ಟೈಮ್ UPಯ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಕೂಡ ಸರ್ಕಾರದಿಂದ ಬಂದಿದೆ. UP ಸರ್ಕಾರದ ಉನ್ನತಾಧಿಕಾರ ಸಮಿತಿ ಸಭೆ ನಡೆಸಿ ಕಾರ್ಮಿಕರ ವೇತನ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೋಯ್ಡಾ ಜಿಲ್ಲೆಯಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರ ಕನಿಷ್ಠ ವೇತನವನ್ನ 11,313ರಿಂದ 13,690ಕ್ಕೆ ಏರಿಕೆ ಮಾಡಲಾಗಿದೆ. ಅರೆ ಕುಶಲ ಕಾರ್ಮಿಕರಿಗೆ 15,059,
ಮತ್ತು ಕುಶಲ ಕಾರ್ಮಿಕರಿಗೆ 16,868 ರೂಪಾಯಿ ನಿಗದಿ ಮಾಡಿದ್ದಾರೆ. ಹಾಗೆ ಇನ್ನುಳಿದ UPI ಜಿಲ್ಲೆಗಳ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ತಿಂಗಳಿಗೆ 12,356 ರೂಪಾಯಿ, ಸೆಮಿ ಸ್ಕಿಲ್ಡ್ಗೆ 13,591 ರೂಪಾಯಿ ಮತ್ತು ಸ್ಕಿಲ್ಡ್ ವರ್ಕರ್ಸ್ಗೆ 15,224 ರೂಪಾಯಿ ಸಂಬಳವನ್ನ ಕೊಡೋಕೆ ಡಿಸೈಡ್ ಮಾಡಲಾಗಿದೆ. ಈ ಹೊಸ ಸಂಬಳ ಏಪ್ರಿಲ್ 1ರಿಂದಲೇ ಅನ್ವಯವಾಗುವಂತೆ ಜಾರಿಗೊಳಿಸೋಕೆ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದ ಕನಿಷ್ಠ ವೇತನವನ್ನ ಸರ್ಕಾರ 20,000ಕ್ಕೆ ಏರಿಸಿದೆ ಅನ್ನೋ ಫೇಕ್ ನ್ಯೂಸ್ ಅನ್ನ ಕೂಡ ಸರ್ಕಾರ ತಳ್ಳಿ ಹಾಕಿದೆ. ಅಷ್ಟು ಮಾತ್ರವಲ್ಲ, ಕಂಪನಿ ಮಾಲೀಕರಿಗೂ ಸರ್ಕಾರದಿಂದ ವಾರ್ನಿಂಗ್ ಹೋಗಿದೆ. ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಡೆ ಸಂಬಳ ಕೊಡಲೇಬೇಕು. ಓವರ್ ಟೈಮ್ ಡ್ಯೂಟಿಗೆ ಕಾರ್ಮಿಕರಿಗೆ ಸರಿಯಾಗಿ ವೇತನ ಕೊಡಬೇಕು. ವಾರದ ರಜೆ ಕಡ್ಡಾಯವಾಗಿ ಕೊಡಬೇಕು. ನವೆಂಬರ್ 30ರ ಒಳಗಡೆ ಬೋನಸ್ ಕೊಡಬೇಕು ಮತ್ತು ಮುಖ್ಯವಾಗಿ ಮಹಿಳಾ ಕಾರ್ಮಿಕರಿಗೆ ಭದ್ರತೆ ಒದಗಿಸಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಪಾಸ್ ಮಾಡಲಾಗಿದೆ. ಈ ಬಗ್ಗೆ ಮುಂದೆ ಏನಾಗುತ್ತೆ, ಇಲ್ಲಿಗೆ ನಿಲ್ಲುತ್ತಾ ಮತ್ತೆ ಗಲಾಟೆ ಕಂಟಿನ್ಯೂ ಆಗುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಬೆಳವಣಿಗೆ ಆದರೂ ಕೂಡ ತನಿಖೆಯಲ್ಲಾಗೋ ಎಲ್ಲ ಬೆಳವಣಿಗೆಯನ್ನು ಸೇರಿದ ಹಾಗೆ ನಾವು ನಿಮಗೆ ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಸ್ನೇಹಿತರೆ, ದಯವಿಟ್ಟು ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.